ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಸಂಬಂಧಿಕರಲ್ಲಿ, ಹತ್ತಿರದ ಬಂಧುಗಳಲ್ಲಿ ವಿಶ್ವಾಸವನ್ನು ಕಾಯ್ದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಆ ವಿಶ್ವಾಸಕ್ಕೆ ಧಕ್ಕೆ ಬರುವಂತಹ, ವಿಶ್ವಾಸಘಾತಕವಾಗತಕ್ಕಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ಸ್ತ್ರೀಯರಿಗೆ ಶುಭ ಇದೆ, ಆದರೂ ಕೂಡ ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಿರುತ್ತೆ. ಶರೀರದ ಮೇಲೆ ಆಗ್ತಕ್ಕಂತಹ ಗಾಯ, ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಗುಣಪಡಿಸ್ಕೊಳ್ಬೇಕು. ಗಾಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಸ್ತಿ ಆಗ್ಬೋದು, ಮನೆ ಆಗ್ಬೋದು, ನಿವೇಶನಗಳಾಗ್ಬೋದು, ಇದನ್ನು ಮಾರಾಟ ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನು ಕೆಲವರು ತೋರಿಸಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ವಾಹನದಿಂದ, ಕಬ್ಬಿಣದ ಸಾಮಗ್ರಿಗಳಿಂದ ಗಾಯವಾಗ್ತಕ್ಕಂಥದ್ದು, ಪೆಟ್ಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಎಷ್ಟೇ ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನುವಂತಹ ಕೊರಗು ನಿಮ್ಮನ್ನು ಕಾಡುವಂಥದ್ದಿದೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶನಿದೇವರ ದೇವಸ್ಥಾನಕ್ಕೆ ಹೋಗಿ ದೀಪಕ್ಕೋಸ್ಕರವಾಗಿ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಿ, ಶುಭವಾಗಿ. ವೃಷಭ ರಾಶಿ. ದಾಂಪತ್ಯದಲ್ಲಿ ವಿರಸವನ್ನು ಕಾಣ್ತೀರಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮಾತು ಮನಸ್ತಾಪ ಇತ್ಯಾದಿಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಬಂಧುಗಳ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ನಿಷ್ಠುರವಾಗ್ತಕ್ಕಂತಹ ಸಾಧ್ಯತೆಯೂ ಇದೆ. ಸೌಂದರ್ಯವರ್ಧಕ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಅಧಿಕ ಲಾಭ ಇರುವಂತಹ ದಿವಸ. ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಗೆ, ಪ್ರಗತಿಗೆ ಅವಕಾಶಗಳಾಗುವಂಥದ್ದು. ನೌಕರರಿಗೆ ವರ್ಗಾವಣೆಯ ವಿಚಾರದಲ್ಲಿ ಸ್ವಲ್ಪ ಅಡ್ಡಿಯಾಗುವಂಥದ್ದು ಅಥವಾ ಬೇಸರವಾಗುವಂತಹ ಸೂಚನೆಗಳು, ಅಂತಹ ವಿಷಯಗಳು ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುತ್ತೆ. ಅನಗತ್ಯವಾದಂತಹ ಖರ್ಚು, ಅದಕ್ಕೆ ಕಡಿವಾಣ ಹಾಕಲೇಬೇಕಾದಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ಲಾಭ, ಅದರ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಿಲಾಸಿ ಜೀವನಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗಿ. ಮಿಥುನ ರಾಶಿ. ವೈದ್ಯರಿಗೆ, ಅದರಲ್ಲೂ ಸ್ತ್ರೀ ವೈದ್ಯರಿಗೆ ವಿಶೇಷವಾದಂತಹ ಗೌರವ, ಲಾಭ ಸಿಕ್ಕುವಂತಹ ದಿವಸ. ಅತಿಯಾದಂತಹ ಖರ್ಚು ಒಂದು ಕ್ಷಣ ನಿಮ್ಮನ್ನು ಸ್ತಬ್ಧರನ್ನಾಗಿ ಮಾಡಬಹುದು. ಅದನ್ನು ಆಲೋಚನೆ ಮಾಡಿ ಅನ್ನುವಂಥದ್ದು. ಮಾತಿನ ಚಕಮಕಿ, ಮನಃಕ್ಲೇಶ, ಅಸಹನೆ, ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂಥದ್ದಿದೆ. ದಾಯಾದಿಗಳ ಕಲಹ ಹೆಚ್ಚಾಗುವಂಥದ್ದು. ಯಾವುದಾದ್ರೂ ದಾವೆಗಳು ಕೋರ್ಟ್ನಲ್ಲಿದ್ದರೆ ನಿಮಗೆ ಜಯ ಸಿಕ್ಕತ್ತೆ ಅನ್ನುವಂತಹ ಸೂಚನೆಗಳು ಅಲ್ಲಿ ಹೆಚ್ಚಾಗಿ ಕಾಣುವಂಥದ್ದಿದೆ. ಮರಗೆಲಸ ಮಾಡ್ತಕ್ಕಂಥವರಿಗೆ ಲಾಭ ಇರುವಂತಹ ದಿವಸ. ಲಲಿತಾ ಸಹಸ್ರನಾಮವನ್ನು ಶ್ರವಣ ಅಥವಾ ಪಠನ ಮಾಡಿ, ಶುಭವಾಗಿ. ಕರ್ಕಾಟಕ ರಾಶಿ. ಶಾಸ್ತ್ರೀಯ ಸಂಗೀತವನ್ನು ಕೇಳಿ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಅಳೋದ್ರಿಂದ ಅಥವಾ ಬೇಸರವನ್ನು ಮಾಡಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮಗೇನೋ ನೋವಾಗಿರುತ್ತೆ, ಏನೋ ಸಮಸ್ಯೆಗಳಿದೆ, ಹಲವಾರು ದಿವಸಗಳಿಂದ ಯಾವುದೋ ವಿಚಾರಕ್ಕೆ ಕಷ್ಟಪಡ್ತಾ ಇದ್ದೀರಿ ಅಂತಾದರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಮಾರ್ಗವನ್ನು ಹುಡುಕಬೇಕೇ ಹೊರತು ಅಳ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ ಅನ್ನುವಂಥದ್ದು. ಮಾನಸಿಕವಾದಂತಹ ನೋವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕು. ಅವರು ಸೂಕ್ತವಾದಂತಹ ಮಾತನ್ನು, ಮಾರ್ಗದರ್ಶನವನ್ನು, ಸಲಹೆಯನ್ನು, ಪರಿಹಾರವನ್ನು ಹೇಳಿದರೆ ಅದನ್ನು ಅನುಸರಿಸಬೇಕು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು. ಮಕ್ಕಳು, ಮೊಮ್ಮಕ್ಕಳು ಇವರ ಒಂದು ಸ್ಥಿತಿಗತಿ, ಅಭ್ಯುದಯ, ಪ್ರತಿಭೆ ಇತ್ಯಾದಿಗಳನ್ನು ನೋಡಿ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದಾಗತ್ತೆ. ಯಾವುದೋ ಕೆಲಸದಿಂದ, ಇನ್ಯಾವುದೋ ಮಾತಿನಿಂದ ಅವಮಾನ ಆಗೋದಕ್ಕೆ ಅವಕಾಶಗಳಾಗತ್ತೆ. ಖುಷಿಯಿಂದ ಮಾಡಿದಂತಹ ಯೋಜನೆಗಳಿಗೆ ಒಂದಷ್ಟು ಅಡ್ಡಿ ಆಗಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇರುತ್ತೆ. ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ, ಶುಭವಾಗಿ.